ಗಿಲ್ಲಿ ಯಾಕೆ ಗೆಲ್ಬಾರ್ದು ಅಂತ ನಿಮ್ಮ ಹೊಟ್ಟೆ ಕಿಚ್ಚು ಅಂತ. ಸೊ ನಮಗೇನಾದ್ರೂ ಲಕ್ಷ ಲಕ್ಷ ದುಡ್ಡು ಕೊಟ್ಟಿದ್ದಾನ? ಇದು ಇಡೀ ಕರ್ನಾಟಕನೇ ಬರೀ ಗಿಲ್ಲಿ ಅನ್ನತ್ತಲ್ಲಣ್ಣ, ಇಡೀ ಕರ್ನಾಟಕ. ಅವ್ ಹುಡುಗರು ಬಿಟ್ಬಿಡೋಣ, ಹುಡುಗರು ಯೂಟ್ಯೂಬರ್ಸ್ ಇನ್ಫ್ಲುಯೆನ್ಸರ್ ಮಾತಾಡ್ತಾರೆ, ಯೂಸ್ಗೋಸ್ಕರ ಮಾತಾಡ್ತಾರೆ ಅಂತ ಹೇಳ್ತೀರಿ, ಓಕೆ. ಪಾಪ ಮನೆಯಲ್ಲಿ ಕೂತ್ಕೊಂಡಿರುವಂತ ಹೌಸ್ ವೈಫ್ ಅವರು ಇಲ್ಲಿವರೆಗೂ ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ಲಿಲ್ಲ ವಿನಯ್ ಅಣ್ಣ ಅವರೇ. ಇವಾಗ ಮನೆಯಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ಮಾಡಿ ಕಳಿಸ್ತಾರೆ, ಅದು ಗಿಲ್ಲಿ ನಟನ ಬಗ್ಗೆ ಮಾತಾಡಕ್ಕೆ. ವಿನಯ್ ಅಣ್ಣ ಅವರೇ, ನೀವು ಇಡೀ ಕರ್ನಾಟಕದಲ್ಲಿ ಹೊಟ್ಟೆ ಕಿಚ್ಚಿಂದ ಗಿಲ್ಲಿನ ಬಗ್ಗೆ ಕೆಟ್ಟ ಅಭಿಪ್ರಾಯ ಕೊಡೋರಿಗೆ ನಾವು ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾರು ನನ್ನ ಈ ರೀಲ್ ನೋಡ್ತಾ ಇದ್ರು ಎಲ್ಲರೂ ಕೂಡ ಫಾರ್ವರ್ಡ್ ಮಾಡ್ರಿ, ಅವ್ರ ತನಕ ರೀಚ್ ಆಗುವವರೆಗೂ. ಯಾರ್ಯಾರು ಮನೆಯಲ್ಲಿ ಹೌಸ್ ವೈಫ್ ಆಗಿ ಕೂತ್ಕೊಂಡಿದ್ರು ಗೊತ್ತಿರ್ಲಿಲ್ವ ಅವರಿಗೆ, ಬಟ್ ಅವರೇ ಇವಾಗ ವೈರಲ್ ಆಗ್ತಿದ್ದಾರೆ. ಹೇಗೆ? ಅದು ಮಾತ್ರ ಗಿಲ್ಲಿನ ಹೆಸರಿಂದ ಮಾತ್ರ ಆಗಿರೋ ಸಾಧ್ಯತೆ. ದುಡ್ಡು ಕೊಟ್ಟಿಲ್ಲ ಅವನು, ಎಲ್ಲರಿಗೂ ಮನಸ್ಸು ಕೊಟ್ಟಿದ್ದಾನೆ. ಗಿಲ್ಲಿ ನಟನ ಬೆಳೆಸಕ್ಕೆ ತುಂಬಾ ಶೋಗಳು ಯೂಸ್ ಮಾಡ್ಕೊಂಡಿದ್ದಾರೆ. ಅದನ್ನ ಗಿಲ್ಲಿನ ತುಂಬಾ ಶೋಗಳದವರು ಯೂಸ್ ಮಾಡ್ಕೊಂಡ್ರು. ಟಿ ಆರ್ ಪಿ ರೀಚ್ ಆಗ್ತಾರೆ ಅಂತ ಹೇಳಿ ಅವನಿಗೆ ಅವಕಾಶ ಕೊಟ್ಟು ಎನ್ನಿ ಒಂದು ಶೋಗಳಲ್ಲಿ ಕರೆಸ್ತಾ ಇದ್ರು. ಸೊ ಅಂತ ವ್ಯಕ್ತಿನ ಇವತ್ತು ಗೆಲ್ಲೋಕೆ ಒಂದು ಸಾಧ್ಯತೆ ಸಿಕ್ಕಿದೆ ಅಂತಂದ್ರೆ, ಅದು ಒಂದು ಸ್ಟೇಜ್ ಸಿಕ್ಕಿದೆ ಅಂತಂದ್ರೆ, ಯಾಕೆ ನಿಮ್ಗೆಲ್ಲರಿಗೂ ಹೊಟ್ಟೆ ಕಿಚ್ಚು? ಇಡೀ ನಾವು ಒಬ್ಬೊಬ್ಬ ಒಂದು 10 ಜನ ಕೊಟ್ಟಿರ್ಬೋದಣ್ಣ. ನಿಮ್ಮ ಪ್ರಕಾರ ವಿನಯ್ ಅಣ್ಣ ಅವರೇ 10 ಜನರಿಗೆ ಅವ್ರು ಕೊಲಾಬ್ರೇಷನ್ ಮಾಡಬಹುದು, ಇಲ್ಲ ಒಂದ್ 100 ಜನಕ್ಕೆ ಮಾಡಿರ್ಬೋದು ಅಂತ ನಿಮ್ಮ ಪ್ರಕಾರ 100 ಜನಕ್ಕೆ ದುಡ್ಡು ಕೊಟ್ಟಿರ್ಬೇಕು ಗಿಲ್ಲಿ ಅವರು. ಉಳಿದ ಮನಸ್ಸು ಗೆದ್ದಿದಾನಲ್ಲ, ಅದು ಅವನ ದುಡ್ಡು. ನಿಮ್ಮ ಪ್ರಕಾರ ದುಡ್ಡು ಕೊಟ್ಟೆ ಪ್ರಮೋಷನ್ ಮಾಡ್ಬೇಕಿತ್ತು ಅಂತ ಅನ್ನೋದಾಗಿದ್ರೆ ನೀವು ದಯವಿಟ್ಟು ಈ ಕಮೆಂಟ್ ಅನ್ನ ಕೊಡೋದು ತಪ್ಪು ಪಬ್ಲಿಕ್ ಅಲ್ಲಿ. ಸೊ ಆ ರೀತಿ ಅಂತ ಹೇಳಿ ಬಡವರ ಮಕ್ಕಳನ್ನ ಬೆಳೆಸಬಾರ್ದು ಅನ್ನೋ ಲೆವೆಲ್ಗೆ ಹೋಗ್ಬೇಡಿ ಸರ್. ಅವನ ಪ್ರಯತ್ನ ಏನು ಅಂತ ಇಡೀ ಕರ್ನಾಟಕ ಇವಾಗ ನೋಡ್ತಾ ಇದೆ. ಅವ್ನು ಯಾವ ರೀತಿ ಆಕ್ಟಿವಿಟಿ ಇದಾನೋ, ಏನ್ ಮಾಡ್ತಾವನೋ,